ನಿನ್ನಿಂದ ಈ ಮನೆ ನೆಮ್ಮದಿ ಹಾಳಾಗಿದೆ. ನನ್ನ ಮಗನ ಖುಷಿ ಹಾಳಾಗಿದೆ. ಅದನ್ನು ಸರಿ ಮಾಡೋದಕ್ಕಾಗತ್ತಾ? ಮಾವ ಆದಿ ಸಂಬಂಧನ ಸರಿ ಮಾಡೋದಕ್ಕಾಗತ್ತಾ? ಇದಾಗುತ್ತೆ ಅನ್ನೋ ಹಾಗಿದ್ರೆ ನಾನು ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ತೇನೆ. ಆವತ್ತು ನೀ ನನ್ನ ಅತ್ತೆ ಅಂತ ಕರೆದ್ರು ನಾನು ಅದನ್ನು ಒಪ್ಕೋತೇನೆ. ಹೇಳು, ಆಗತ್ತಾ? ಆಗತ್ತೆ. ನನ್ನಿಂದ ಈ ಮನೇಲಿ ಏನೆಲ್ಲ ತೊಂದರೆ ಆಗಿದೆಯೋ ಅದನ್ನ ನಾನೇನು ಸರಿ ಮಾಡ್ತೀನಿ. ಆದಿ ತಾತ ಮೊದಲು ಹೇಗಿದ್ರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಆದಿ ನನ್ನನ್ನು ಹೆಂಡತಿ ಅಥವಾ ಒಪ್ಕೊಳ್ಳೋ ಹಾಗೂ ನಾನೇ ಮಾಡ್ತೀನಿ. ಹೀಗೆ ಸುಳ್ಳು ಭರವಸೆಗಳು ಕೊಟ್ಕೊಂಡು ಇನ್ನು ಎಷ್ಟು ದಿನ ಇದೇ ಮನೇಲಿ ಇರಬೇಕು ಅಂತ ಅಂದ್ಕೊಂಡಿದ್ಯಾ? ಇಲ್ಲ ಅತ್ತೆ, ನನಗೆ 6 ತಿಂಗಳು ಟೈಮ್ ಕೊಡಿ. ಅಷ್ಟರಲ್ಲಿ ಎಲ್ಲದನ್ನು ಸರಿ ಮಾಡ್ತೀನಿ. ಅಷ್ಟೊಂದು ನಂಬಿಕೆ ಇದೆಯಾ ನಿನಗೆ? ಸರಿ, 6 ತಿಂಗಳು ಟೈಮ್ ಕೊಡ್ತೇನೆ. ಅಷ್ಟರಲ್ಲಿ ನೀನು ಹೇಳಿದಾಗದೇ ಇದ್ದರೆ ಈ ಮನೆಯಿಂದ, ಆದಿ ಜೀವನದಿಂದ ಶಾಶ್ವತವಾಗಿ ದೂರ ಹೋಗ್ತೀನಿ ಅಂತ ನನಗೆ ಮಾತು ಕೊಡು. ಇನ್ನು 6 ತಿಂಗಳಲ್ಲಿ ಆದಿ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿಲ್ಲ ಅಂದರೆ ನಾನೇ ಆದಿನೂ ಈ ಮನೆನೂ ಬಿಟ್ಟು ಹೋಗ್ತೀನಿ. ಯಾವತ್ತಾದ್ರೂ ಒಂದಿನಾದ್ರೂ ನನ್ನ ಫೋನಿಗೆ ಪಿಕ್ ಮಾಡಿದಾರಾ? ಇಲ್ಲ, ಬಿಸಿ ಬಿಸಿ ಬಿಸಿ. ಮಗಳಿಗೋಸ್ಕರ 1 ನಿಮಿಷನೂ ಟೈಮ್ ಇಲ್ವಾ ಇವ್ರಿಗೆ? ಛೇ, ಎಲ್ಲ ಮಕ್ಳು ತರ ನಾನು ಯಾಕಿಲ್ಲ? ನನಗೆ ಅಂತ ಇರೋದು ಅಪ್ಪ ಅಷ್ಟೇ. ಅವರು ನನ್ನ ಜೊತೆಗಿಲ್ಲ. ನನಗೆ ಯಾವತ್ತೂ ಅವರು ಪ್ರೀತಿ ಕೊಟ್ಟಿಲ್ಲ. ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ? ನಾನಂದ್ರೆ ಅವ್ರಿಗೆ ಇಷ್ಟನೇ ಇಲ್ವಾ? ತಾತನ ಮೊಮ್ಮಗನ ಹಾರ್ಟು ಕಲ್ಲಾಗೋದಕ್ಕೆ ಹೇಗೆ ಸಾಧ್ಯ? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಆದಿ. ಆ ಕಲ್ಲಲ್ಲೂ ನಾನು ಹೂ ಅರಳಿಸ್ತೀನಿ. ಈ ಲಕ್ಷ್ಮಿ ಅಂದ್ರೆ ಏನು ಸುಮ್ಮನೆನಾ? ಕಾಣಿಸ್ಕೊಳ್ಳೋಕೆ ಇಷ್ಟ ಇಲ್ದಿರೋನು ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ ಜೈ? ಗಿಫ್ಟ್ ತಂದು ಕೊಡ್ತೀಯಾ, ಆದರೆ ಎದುರಿಗೆ ಬರಲ್ಲ. ಕಾಲ್ ಮಾಡ್ತೀಯಾ, ನಾನು ನೋಡೋಕೆ ಚೆನ್ನಾಗಿ ಕಾಣ್ತಾ ಇದ್ದೀನಿ, ನೀನು ನೋಡಿ ಖುಷಿ ಆಯಿತು ಅಂತೀಯ. ನಾನು ಹಿಂದೆ ಓಡ್ಕೊಂಡು ಬಂದೆ, ಲೆಕ್ಕಕ್ಕಿಲ್ಲದೆ ಹೊಟ್ಟೋಗ್ತೀಯ. ನನಗೆ ಜನ್ಮ ಕೊಟ್ಟ ವ್ಯಕ್ತಿನೇ ನನ್ನ ಜೀವನನ ಲೆಕ್ಕಕ್ಕೆ ತಗೊಳ್ಳಲ್ಲ. ನೀನು ಯಾಕೆ ಹೀಗೆ ಮಾಡ್ತಿದ್ಯಾ ಜೈ? ನಾನು ಇಷ್ಟಪಟ್ಟ ವ್ಯಕ್ತಿ ನನಗೋಸ್ಕರ ನಿಂತ್ಕೊಳ್ಳಿಲ್ಲ,
ನಿಮ್ಮಿಬ್ಬರಿಗೂ ನಾನು ಒದ್ದಾಡೋದು ಅಂದರೆ ಇಷ್ಟನಾ? ನೋ, ನಿಮ್ಗಳಿಗೋಸ್ಕರ ನಾನು ಯಾಕೆ ಒದ್ದಾಡಲಿ? ನನ್ನ ಖುಷಿ, ನನ್ನ ದುಃಖ ಎಲ್ಲ ನನ್ನೇ. 22 ವರ್ಷ ನೀನಿಲ್ಲ ಅಂತ ಬದುಕ್ದವಳಿಗೆ ಇನ್ನು ಉಳಿದ ಆಯ್ಸು ಕಳ್ಯಕ್ಕಾಗಲ್ವಾ? ಈ ದೇವಕಿ ಯಾವಾಗಲೂ ಒಂಟಿನೇ. ನನ್ನವರು ಅಂತ ಇಷ್ಟು ವರ್ಷ ಯಾರೂ ಇರಲಿಲ್ಲ, ಇನ್ನು ಮುಂದೆ ಯಾರು ಇರೋದು ಬೇಡ. ಸಂಜೀವ್ ಅವರೇ, ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅವಳಿಗೆ ಏನೂ ಆಗಿರಲ್ಲ, ನೀವು ತುಂಬ ವರಿ ಮಾಡ್ಕೋಬೇಡಿ. ಮೊದಲಾದರೆ 1-2 ದಿನ ಲಕ್ಕಿ ಕನೆಕ್ಟ್ ಆಗಿಲ್ಲ ಅಂತಂದರೆ ಅಷ್ಟು ಭಯ ಆಗ್ತಿರ್ಲಿಲ್ಲ, ಆತಂಕ ಆಗ್ತಿರ್ಲಿಲ್ಲ. ಆದರೆ ಇವಾಗ ಮೊದಲಿನ ಥರ ಇಲ್ವಲ್ಲ. ಮೊದಲಿನ ಥರ ಅಂದರೆ ಲಕ್ಕಿ ಜೀವನದಲ್ಲಿ ಇವಾಗ ಏನು ನಡೀತಾ ಇದೆ ಅಂತ ಗೊತ್ತಾಗೋಕ್ಕೂ ಮುಂಚಿನ ಥರ. ಈಗಲೂ ಏನೂ ಆಗಿರಲ್ಲ ಸಂಜೀವ್ ಅವರೇ. ನನಗೆ ನಂಬಿಕೆ ಹೋಗ್ಬಿಟ್ಟಿದೆ ಅಮೃತ ಅವರೇ. ಲಕ್ಕಿ ಮನೆ ಬಿಟ್ಟು PGಲಿ ಉಳ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ್ಲಿಂದ ಏನೋ ಒಂಥರ ಆತಂಕ, ಕಸಿವಿಸಿ. ಮತ್ತೇನಾಯಿತು, ಮತ್ತೆ ಮನೆ ಬಿಟ್ಟು ಹೋಗ್ಬಿಟ್ಲೇನೋ ಅನ್ನೋ ಭಯ. ಆಗ ತಾತ ಆಸ್ಪತ್ರೆಯಲ್ಲಿದ್ದರು. ತಾತ ಹುಷಾರಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಮನೆ ಬಿಟ್ಟು ಹೋಗೋಕೆ ಬಿಡ್ತಿರ್ಲಿಲ್ಲ. ಆದರೆ ಈಗ ತಾತ ಹುಷಾರಾಗಿದ್ದಾರೆ, ಮನೇಲಿದ್ದಾರೆ. ಅವರು ಲಕ್ಷ್ಮಿಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ. ಅದು ನಿಜಾನೇ. ಆದರೂ ಆ ಮನೇಲಿ ಲಕ್ಕಿಗೆ ಏನಾದರೂ ತೊಂದರೆ ಆಗಿದೆಯೋ ಏನೋ ಅನ್ನೋ ಭಯ ಅಷ್ಟೇ. ಇರಿ, ಈಗಲೇ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಆದಿಗೆ ಈಗಲೇ ಫೋನ್ ಕಾಲ್ ಮಾಡಿ ಲಕ್ಷ್ಮಿ ಹತ್ರ ಮಾತಾಡ್ಸಿದ್ರೆ ನೀವು ಸರಿ ಹೋಗ್ತೀರಾ ಅಲ್ವಾ? ಅಮ್ಮು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾಳೆ? ಓ, ಆಗಲೇ ಕಾಲ್ ಮಾಡಿದ್ಲಲ್ವ ಲಕ್ಷ್ಮಿ ಹತ್ರ ಮಾತಾಡಬೇಕು ಅಂತ. ಥೂ, ಮರೆತೇ ಹೋದೆ. ಮೊದಲು ಹೋಗಿ ಲಕ್ಷ್ಮಿ ಕೊಟ್ಟು ಮಾತಾಡಿಸ್ಬಿಟ್ರೆ ತಲೆನೋವು ಇರಲ್ಲ. ಆದಿ, ಸಾರಿ ಆದಿ. ನೀನು ಸಾರಿ ಇಟ್ಕೊಂಡು ನಾನೇನು ಉಪ್ಪಿನಕಾಯಿ ಹಾಕೊಂಡು ನಿಕ್ಲಾ? ಯಾಕಾದಿ ರೇಗ್ತಾ ಇದೆಯಾ? ನನ್ನ ಮಾತು ನೋಡು, ನಿನ್ನ ಮಾತು ಬೇಡ, ಏನು ಬೇಡ. ಅಮ್ಮು ಆವಾಗಲಿಂದ ಕಾಲ್ ಮಾಡ್ತಿದ್ದಾಳೆ, ನಿನ್ನ ಜೊತೆ ಮಾತಾಡ್ಬೇಕಂತೆ. ತಗೋ.